ಕೊಡವೂರು ಗ್ರಾಮದ ಕಂಬಳಘಟ್ಟ ಎನ್ನುವ ಒಂದು ಪರಿಸರದಲ್ಲಿ ಶ್ರೀನಿವಾಸ ಆಚಾರ್ಯ ಅನ್ನುವರು ಕಳೆದ 3 ದಿನ ತನ್ನ ಬಾವಿಯಲ್ಲಿ ನೇತಾಡಿ ತನ್ನ ಜೀವವನ್ನು ಉಳಿದುಕೊಂಡು ಅಂತ ಮಾಡಿದ್ದಾರೆ ಅನ್ನುವ ಒಂದು ಘಟನೆ. ಇದರ ಪೂರ್ತಿ ವಿವರಣೆಯನ್ನು ನನಗೆ ಗೊತ್ತಿದ್ದಷ್ಟು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಉಡುಪಿಯಿಂದ ಸಾಧಾರಣ ಒಂದು 8 ಕಿಲೋಮೀಟರ್ ದೂರದಲ್ಲಿ ಕೊಡವೂರು ಗ್ರಾಮ. ಆ ಕೊಡವೂರು ಗ್ರಾಮದಲ್ಲಿ ಒಂದು ಕಂಬಳಘಟ್ಟ ಅನ್ನೋ ಒಂದು ಪರಿಸರ. ಆ ಪರಿಸರದಲ್ಲಿ ಮನೆಯಲ್ಲಿ ಒಂಟಿ ಜನ ಇದ್ದಂಥ ಶ್ರೀನಿವಾಸ ಆಚಾರ್ಯರು ಕಳೆದ 3 ದಿನ ಒಂದು ಬಾವಿಯಲ್ಲಿ ನೇತಾಡಿರುವಂಥ ದುರ್ಘಟನೆ ತುಂಬ ಬೇಸರದ ಸಂಗತಿ ನಮ್ಮ ಗ್ರಾಮದಲ್ಲಿ ನಡೆದಿದೆ. ಇದರ ವಿಚಾರ ಏನು ಕೇಳಿದರೆ, ಅವರ ಪಂಪ್ ಹಾಳಾಗ, ಅವರು ಕೃಷಿಕರು, 62 ವರ್ಷದ ವಯಸ್ಸಿನವರು ಅಂದಾಜು. ಅವರು ತನ್ನ ಕೃಷಿ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಪಂಪ್ ಹಾಳಾಗಿದೆ ಅನ್ನೋ ದೃಷ್ಟಿಯಿಂದ ದುರಸ್ತಿಯವನಿಗೆ ಹೇಳಿದ್ದಾರೆ. ದುರಸ್ತಿಯವರು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅನ್ನುವ ನೋವಿನಿಂದ ಅವರು ಅದನ್ನು ರಿಪೇರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಫುಟ್ಬಾಲ್ ಏನಿದೆ ಅದರಲ್ಲಿ ಕಸ ತುಂಬಿದೆ ಅನ್ನುವ ದೃಷ್ಟಿಯಿಂದ ಬಾವಿಗೆ ಇಳಿಯುವಂಥ ಧೈರ್ಯ ಅವರಲ್ಲಿತ್ತು. ಅದಕ್ಕೋಸ್ಕರ ಬಾವಿಗೆ ಇಳಿದಿದ್ದಾರೆ. ಬಾವಿಗೆ ಇಳಿದಾದ ಮೇಲೆ ಅದರಿಂದ ಮೇಲೆ ಬರಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಆ ಬಾವಿಯಲ್ಲಿ ಏನೋ ಗಚ್ಚಾಗಿ ಮೇಲೆ ಬರುವಂಥ ವ್ಯವಸ್ಥೆ ಇರಲಿಲ್ಲ ಅಂತ ಅನಿಸ್ತದೆ. ಅವರಿಗೆ ಧೈರ್ಯ ಇತ್ತು, ಪ್ರಯತ್ನ ಮಾಡಿದರು. ಆದರೂ ಮೇಲೆ ಬರುವಂಥ ಸಾಧ್ಯ ಇಲ್ಲದ ಸಂದರ್ಭದಲ್ಲಿ ಅವರು ಕೂಗ್ತಾರೆ, ಇನ್ನೊಬ್ಬರ ಮೊರೆ ಹೋಗ್ತಾರೆ. ಆದರೆ ಯಾರೂ ಬರುವಂಥ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆ ಕೇಳಿದರೆ, ಅದೊಂದು ತೋಟದ ಮನೆ, ಹತ್ತಿರದಲ್ಲಿ ಯಾವುದೇ ಮನೆಗಳು ಇಲ್ಲದ ಕಾರಣ ಈ ರೀತಿಯಾಗಿದೆ. ಆದರೆ ಅವರ ಜೀವ ಏನಾಗಿದೆ ಕೇಳಿದರೆ, 2 ದಿನ ಅವರು 2 ರಾತ್ರಿ ಮತ್ತು 3 ಹಗಲು ಆ ಫುಟ್ಬಾಲ್ನಲ್ಲಿ ನಿಂತು ನೇತಾಡಿಕೊಂಡು ತನ್ನ ಜೀವವನ್ನು ಉಳಿಸಿದ್ದಾರೆ ಅನ್ನುವಂಥದ್ದು ನಮಗೆ ಖುಷಿಯ ವಿಚಾರ. ಯಾಕೆ ಕೇಳಿದರೆ ಅದೊಂದು ಹೆಮ್ಮೆ. ಯಾಕೆ ಕೇಳಿದರೆ ಅಷ್ಟು ಧೈರ್ಯ ಅವರಲ್ಲಿತ್ತು ಅಂತ. ಅವರು ಸೋತು ಹೋಗಿಲ್ಲ, ನೀರಿಗೆ ಬಿದ್ದಿಲ್ಲ, ಆತ್ಮಹತ್ಯೆ ಮಾಡಿಲ್ಲ. ಆ ಧೈರ್ಯತನದಿಂದ ಅವರು ಹಿಂದಿನ ಕಾಲದ ಒಬ್ಬ ಯುವಕರು, ಅಂದರೆ ಒಂದು ಸ್ವಲ್ಪ ವಯಸ್ಸಾದರೂ ತೊಂದರೆ ಇಲ್ಲ, ಕೃಷಿಕರು, ಆದ್ದರಿಂದ ಗಟ್ಟಿಯಾದಂಥ ಮನಸ್ಸು ಇತ್ತು, ದೇಹ ಇತ್ತು, ಆದ್ದರಿಂದ ಗಟ್ಟಿ ನೇತಾಡಿಕೊಂಡು ತನ್ನ ಜೀವವನ್ನು ಬದುಕಿಸಿದ್ದಾರೆ. ಅವರ ಜೀವ ಹೇಗೆ ಉಳಿತು ಅಂತ ಯೋಚನೆ ಮಾಡಿದಾಗ ಈಗ ನಮಗೆ ಅನ್ನಿಸ್ತದೆ, ಯುದ್ಧ ಆಗ್ತಾ ಇದೆ, ಗ್ಯಾಸ್ ಇಲ್ಲ, ಗ್ಯಾಸಿನ ಸಮಸ್ಯೆ, ಗ್ಯಾಸಿಗೆ ಬೈಯುವಂಥದ್ದು ಎಲ್ಲವೂ ಆಗ್ತಾ ಇದೆ. ಆದರೆ ಅವರ ಜೀವ ಉಳಿಸಿರುವಂಥದ್ದು ಯಾರು ಕೇಳಿದರೆ ಗ್ಯಾಸ್ ಏಜೆಂಟ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ಗ್ಯಾಸನ್ನು ಬುಕ್ ಮಾಡಿರ್ತಾರೆ. ಗ್ಯಾಸ್ ಒಂದು 2 ದಿವಸ ಆದಮೇಲೆ ಗ್ಯಾಸ್ ಬಂದಿರ್ತದೆ. ಗ್ಯಾಸ್ ಬಂದಿದ್ದಾಗ ಅವರಿಗೆ OTP ಬೇಕಾಗ್ತದೆ, ಗ್ಯಾಸ್ ಏಜೆಂಟರಿಗೆ OTP ಬೇಕಾಗ್ತದೆ. ಆವಾಗ ಇವರು OTP ಕೊಡಲಿಕ್ಕೋಸ್ಕರ ಇವರು OTPಯ ಫೋನ್ ಕೈಯಲ್ಲಿರುವುದಿಲ್ಲ, ಇವರು ಬಾವಿಯೊಳಗಿದ್ದಾರೆ. ಆದರೆ ಅವರು ಗ್ಯಾಸಿನವರಿಗೆ ಅದು ಗೊತ್ತಿಲ್ಲ. ಅವರು ಹತ್ತಿರದಲ್ಲಿ ಗಣೇಶ್ ಅನ್ನುವರನ್ನು ಸಂಪರ್ಕ ಮಾಡಿ ಅವರ ಹತ್ರ ಹೇಳ್ತಾರೆ, ಈ ರೀತಿಯ ಶ್ರೀನಿವಾಸ ಆಚಾರ್ಯರು ಗ್ಯಾಸ್ ಬುಕ್ ಮಾಡಿದ್ದಾರೆ, ಅವರ OTP ಅವಶ್ಯಕತೆ ಇದೆ ಅಂತ ಹೇಳಿದಾಗ ಈ ಗಣೇಶ್ ಅನ್ನುವರು ಅಲ್ಲಿ ಪಕ್ಕದ ಬಾಡಿಗೆ ಮನೆಯವರನ್ನು ಸಂಪರ್ಕ ಮಾಡಿ ಅಲ್ಲಿ ಯಾರಿದ್ದಾರೆ ಅವರನ್ನು ಫೋನ್ ಮಾಡ್ತಾರೆ, ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹುಡುಕಿ ಆದಮೇಲೆ ಗೊತ್ತಾಗ್ತದೆ ಏನಂದರೆ, ಮತ್ತೆ ಕೂಗು ಕೇಳಿ ಬರ್ತದೆ. ಆವಾಗ ಗೊತ್ತಾಗ್ತದೆ ಏನು ಕೇಳಿದರೆ, ಅವರು ಬಾವಿಯ ಒಳಗಡೆ ಇದ್ದಾರೆ. ಬಾವಿಯಲ್ಲಿ 2 ರಾತ್ರಿ ಪೂರ್ತಿ ಬಾವಿಯೊಳಗಡೆ ಇದ್ದುಕೊಂಡು ನೇತಾಡ್ಕೊಂಡಿದ್ದಾರೆ, 3 ಹಗಲು ಬಾವಿಯಲ್ಲಿ ನೇತಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಮತ್ತು ಪರಿಸರದವರೆಲ್ಲ ಸೇರಿಕೊಂಡು ಅಗ್ನಿಶಾಮಕದವರಿಗೆ ಗೊತ್ತಾಗ್ತದೆ. ಅಗ್ನಿಶಾಮಕದವರು ಬಂದು ಅವರನ್ನು ಮೇಲೆತ್ತುವಂಥದ್ದಾಗ್ತದೆ ಅನ್ನುವಂಥದ್ದು ಸತ್ಯ. ಅವರ ಜೀವ ಉಳ್ಕೊಂಡಿದೆ. ಈಗ ಸದ್ಯಕ್ಕೆ ಏನೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಆಸ್ಪತ್ರೆಯಲ್ಲಿ ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಅಂದರೆ ನನ್ನ ಮಾತು ಏನು ಕೇಳಿದರೆ, ಒಂದು ಗ್ಯಾಸಿನ OTPಯಿಂದ ಇವರ ಜೀವ ಉಳಿಯಿತು ಅನ್ನುವಂಥದ್ದು ಒಂದು ಸಂತೋಷದ ವಿಚಾರ. ಆದರೆ ಎರಡನೇದು, ನಮ್ಮ ಮನೆಯ ಮಕ್ಕಳು ಅಥವಾ ಮನೆಯಲ್ಲಿ ಯಾರೂ ಇಲ್ಲ ಅಂತ ಆದರೆ, ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲೋ ಬೇರೆ ಕಡೆ ಇದ್ದಾರೆ ಅಂತ ಅನಿಸ್ತದೆ. ಮಕ್ಕಳು ಮನೆಯಲ್ಲಿ ಇಲ್ಲ ಅಂತಾದರೆ ಈ ರೀತಿಯ ಸಮಸ್ಯೆ ಆಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಈ ಮುಂಚೆ ಕೂಡು ಕುಟುಂಬ ಒಟ್ಟಾಗಿ ಬದುಕುವಂಥದ್ದಿತ್ತು. ಬೆಳಿಗ್ಗೆ ಕೆಲಸಕ್ಕೆ ಹೋದ್ರೂ ಸಂಜೆಯಾಗಿ ಬರ್ತಾಯಿದ್ರು, ಸಂಜೆ ಎಲ್ಲರೂ ಒಟ್ಟಾಗಿ ಊಟ ಮಾಡಿಕೊಂಡು ಒಟ್ಟಾಗಿ ಬದುಕುವಂಥದ್ದು ನೆಮ್ಮದಿಯ ಜೀವನ ಆಗ್ತಾಯಿತ್ತು. ಈಗೇನು ಆ ಜೀವನ ಇಲ್ಲ, ಅದಕ್ಕೂ ಇದು ಕಾರಣ ಅಂತ ಅನಿಸ್ತಾ ಇದೆ. ಆದ್ದರಿಂದ ಇಲ್ಲಿ IT-BT ಅನ್ನೋ ದೃಷ್ಟಿಯಿಂದ ವಿದ್ಯಾವಂತರು ಅನೇಕ ಜನ ಊರು ಬಿಟ್ಟು ಬೆಂಗಳೂರಿನತ್ತ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಒಟ್ಟಾಗಿ ಇಲ್ಲಿಯೂ IT-BT ಅಂತ ಒಂದು ಕ್ಷೇತ್ರ ಆಗಬೇಕಾಗಿದೆ ಉಡುಪಿಯಲ್ಲಿ. ಅದನ್ನು ಕಣ್ಮುಂದೆ ಇಟ್ಟುಕೊಂಡು ನಾನು ಜನಪ್ರತಿನಿಧಿಗಳಿಗೆ ಮನವಿ ಮಾಡೋದೇನೆಂದರೆ, ಅಂಥ ಕ್ಷೇತ್ರಗಳು ಬಂದರೆ ಇಲ್ಲಿಯ ವಿದ್ಯಾವಂತರು ಇಲ್ಲಿಯೇ ಉಳ್ಕೊಳ್ತಾರೆ, ತಂದೆ ತಾಯಿಯನ್ನು ನೋಡಿಕೊಂಡು ಒಟ್ಟಾಗಿ ಬದುಕುವಂಥದ್ದಾಗ್ತದೆ. ಆವಾಗ ಇಂಥ ದುರ್ಘಟನೆಗಳಾಗುವುದಿಲ್ಲ. ಅದಕ್ಕೋಸ್ಕರ ನಾನು ಅದಕ್ಕೆ ಸಂಬಂಧಪಟ್ಟಂಥ ಅವರಿಗೂ ಮನವಿ ಮಾಡ್ತಾ ಇದನ್ನು ಮುಂದುವರಿಸುವಂಥದ್ದನ್ನು ಮಾಡ್ತೀವಿ ಅಂತ ಹೇಳ್ತಾ ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಏನೂ ತೊಂದರೆ ಇಲ್ಲ ಅನ್ನೋ ದೃಷ್ಟಿಯಿಂದ ನಿಮ್ಮಲ್ಲಿ ಮನವಿ ಏನು ಕೇಳಿದರೆ, ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆ ಆಗಬಾರ್ದು ಅನ್ನೋದನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ. ವಂದನೆಗಳು.